ಈಗ ಕಾಂಗ್ರೆಸ್ನ ಒಂದು ಮೈನಸ್ ಪಾಯಿಂಟ್ಸ್ ಏನು ಅಂತ ನಾವು ನೋಡ್ತಾ ಹೋಗೋಣ. ಶಾಮನೂರು ಕುಟುಂಬ ರಾಜಕೀಯ ಒಂದ್ ಕಡೆ ಈ ಮುಂಚೆ ಪ್ಲಸ್ ಏನಂತ ಹೇಳಿದ್ವಿ, ಹಿಡಿತ ಅಂತ ಹೇಳಿದ್ವಿ, ಆದ್ರೆ ಈಗ ಅದೇ ಮುಳುವಾಗ್ಬೋದಾ ಅನ್ನೋ ಲೆಕ್ಕಾಚಾರ ನೋಡಿದಾಗ ಅದು ಮೈನಸ್ ಆಗ್ಬೋದು. ಅಂದ್ರೆ ಅಪ್ಪ ಮಕ್ಕಳ ದರ್ಬಾರ್, ಮನೇಲಿ ಒಬ್ರು MP ಇದ್ದಾರೆ, ಇನ್ನೊಬ್ರು ಮಿನಿಸ್ಟರ್ ಇದ್ದಾರೆ, ಇನ್ನು ಮತ್ತೆ ಅವ್ರ ಮಗನಿಗೆ ಕೊಟ್ಬಿಟ್ಟು MLA ಕೂಡ ಮಾಡ್ಬೇಕಾ ಅನ್ನುವ ಆ ಒಂದು ವಾಯ್ಸ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಥವಾ ವೀಕ್ ಆಗಿದೆ ಅನ್ನೋ ಆಧಾರದ ಮೇಲೆ ಇದು ಪ್ಲಸ್ ಮೈನಸ್ ಅನ್ನೋ ನಿರ್ಧಾರ ಆಗುತ್ತೆ. ಬೇರೆಯವ್ರಿಗೆ ಟಿಕೆಟ್ ಕೊಡೋಕೆ ಭಯ ಅಂದರೆ ನಮ್ಮ ಒಂದು ಆಧಿಪತ್ಯ, ಈ ಒಂದು ಲೆಗೆಸಿ ಎಲ್ಲಾದರೂ ಕಳ್ಕೊಂಡು ಬಿಡ್ತೀವ, ನಮ್ಮ ಪಾರುಪತ್ಯ ಎಲ್ಲಾದರೂ ಹೋಗ್ಬಿಡುತ್ತಾ ಅನ್ನುವ ಒಂದು ಅಂಶ ಇರ್ಬೋದು ಬಿಟ್ಟರೆ. ಆದರೆ ನಿಜಕ್ಕೂ ಈಗ ಡೆಮೋಕ್ರಸಿ ಅಂತ ನೋಡಿ ನಾವು ಚುನಾವಣೆ ಅಂತ ಗಮನಿಸಿ ನಾವು ನೋಡೋದಾದರೆ ಎಷ್ಟು ಜನರಿಗೆ ಅನುಕೂಲ ಆ ದಿಶೆಯಲ್ಲಿ ನಾವು ಪ್ರಯತ್ನನೇ ಪಡ್ತಾ ಇಲ್ಲ, ಆ ದಿಶೆಯಲ್ಲಿ ನಾವು ಮಾತನಾಡ್ತಾ ಇಲ್ಲ ಅನ್ನೋದು ಇವತ್ತಿನ ದಿನಮಾನದಲ್ಲಿ ಒಂದು ದೊಡ್ಡ 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 ಹೊಡೆತ ಅಂತ ನಾನು ಭಾವಿಸ್ತೀನಿ. ಆ ಪಾಯಿಂಟ್ ನಾವು ಟಚ್ಚೇ ಮಾಡ್ತಾ ಇಲ್ಲ ಇತ್ತೀಚೆಗೆ. ನಿಮ್ಗೇನು ಅನ್ಸುತ್ತೆ? ಈಗ ಒಂದು ಯು ಗಾಟ್ ಮೈ ಪಾಯಿಂಟ್ ರೈಟ್? ಗೊತ್ತಾಯ್ತು. ಈಗ ಒಂದು ನನಗೆ ಈ ಒಟ್ಟು ಏನು ಅನ್ಸುತ್ತೆ ಅಂತಂದ್ರೆ, ಈಗ ಅವರ ಕುಟುಂಬದ ಮೈಂಡ್ ಸೆಟ್ಟು ಆವಾಗಲೇ ಚರ್ಚೆ ಮಾಡ್ಬೇಕಾದ್ರೆ ಆಮೇಲೆ ಮಾಡೋಣ ಅಂತ. ಅವರ ಮಗನ್ನ ಅವರು ಅಖಾಡಕ್ಕೆ ಇಳಿಸ್ಬೇಕಾದ್ರೆ, ಶಾಮನೂರ್ ಮೊಮ್ಮಗನ ಅಖಾಡಕ್ಕೆ ಇಳಿಸ್ಬೇಕಾದ್ರೆ ಅದನ್ನ ನನ್ನ ಪಾಳೆ ಪಟ್ಟು ನನ್ನ ಸಾಮ್ರಾಜ್ಯ ಅಂತ ವರ್ಸೋದು ತಪ್ಪದು. ಒಂದು ಡೆಮೋಕ್ರೆಟಿಕಲ್ ಸಿಸ್ಟಮ್ ಅಲ್ಲಿ ಶಾಮನೂರ್ ಅವರಿಗೆ ಆಬಾಧಿತವಾಗಿ ಒಂದು ಸಮುದಾಯ ಬೆಂಬಲ ಕೊಡೋದಕ್ಕೂ ಇವರು ಮಗನಿಗೆ ಬೆಂಬಲ ಕೊಡೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಅಂತ ಸಂದರ್ಭದಲ್ಲಿ ಸಮುದಾಯಗಳನ್ನ ವಿಶ್ವಾಸಕ್ಕೆ ತಗೋಬೇಕಾಗುತ್ತೆ. ಮತ್ತೆ ಶಾಮನೂರನ್ನೇ ಒಬ್ರನ್ನ MLC ಮಾಡಿಸಿ ನೀವು ನಮಗೆ ಬೆಂಬಲ ಕೊಡಿ ಅಂತ ಮಾಡ್ಕೊಂಡ್ ಬಂದವರು. ಆದರೆ ಏಕ್ದಮ್ಮು ಆಕ್ರಮಣಕಾರಿಯಾಗಿ ಮಲ್ಲಿಕಾರ್ಜುನ್ ಅವರು ಹೋಗಿದ್ದಿದೆಯಲ್ಲ, ಅದು ಅವರಿಗೆ ಸ್ವಲ್ಪ ಸೆಟ್ ಬ್ಯಾಕ್ ಆಗಿದೆ ಸರ್. ಹಾಗಿದ್ರೆ ಈಗ ಶಾಮನೂರ್ ಶಿವಶಂಕರಪ್ಪ ಅವ್ರು ಇದ್ದಿದ್ರೆ ನೋಡೋ ರೀತಿ ಬೇರೆ ಇತ್ತು ಅನ್ನೋದನ್ನ ಹೇಳ್ತಾ ಇದೀವಿ. ಅವಾಗ ಅವ್ರ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದ್ರೆ ಕುಟುಂಬ ರಾಜಕಾರಣ ಅಂತ ಬರ್ತಿರ್ಲಿಲ್ಲ. ಈಗ ಆಯ್ತು ಬಿಡಿ, ಮಲ್ಲಿಕಾರ್ಜುನ್ ಅವರು SS ಮಲ್ಲಿಕಾರ್ಜುನ್ ಅವ್ರು ಸಾಫ್ಟ್ ಆಗಿ ಮಾತಾಡಿದ್ರೆ ಇವ್ರಿಗೆ ವರ್ಕೌಟ್ ಆಗ್ಬೋದು ಅಂತೀವಿ. ಆವಾಗ ಕುಟುಂಬ ರಾಜಕೀಯ ಪ್ರಶ್ನೆ ಬರಲ್ವಾ? ಬರುತ್ತೆ. ನೀವು ಯಾವ್ದಲ್ಲೂ ನೀವು ಬಾಗಲಕೋಟೆನಲ್ಲೂ ಕುಟುಂಬ ರಾಜಕಾರಣನೇ, ಇಲ್ಲೂ ಕುಟುಂಬ ರಾಜಕಾರಣನೇ. ಈ ಚುನಾವಣೆಗಳಲ್ಲಿ ಡಾಮಿನೇಟ್ ಆಗ್ತಿರೋದು ಕುಟುಂಬ ರಾಜಕಾರಣನೇ, ಅದರಲ್ಲೇನು ಎರಡು ಮಾತಿಲ್ಲ. ಇಲ್ಲೇನು ಆಯ್ತಪ್ಪ, ಅಲ್ಪಸಂಖ್ಯಾತರಿಗೆ ಬರೀ ಅಲ್ಪಸಂಖ್ಯಾತರಿಗೆ ಗೆಲ್ಲೋದಕ್ಕೆ ಅಲ್ಪಸಂಖ್ಯಾತಗಳ ಮತಗಳು ಸಾಕಾಗಲ್ಲ, ಬೇರೆಯವರು ಕೊಡ್ಬೇಕು ತಾನೆ. ಈಗ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ರೆ ಇನ್ನೂ ಒಂದಿದೆ, ಬಿಜೆಪಿ ಮತಗಳ ಧ್ರುವೀಕರಣ ಮಾಡ್ತಾರೆ. ಹಿಂದೂ ವರ್ಸಸ್ ಮುಸ್ಲಿಂ ಅಂತ ಹೋಯ್ತು ಅಂದ್ರೆ ಅವಾಗ ಇಡೀ ಚುನಾವಣೆಯ ಲೆಕ್ಕಾಚಾರನೇ ಬೇರೆ ಬದಲಾಗಬಹುದು. ಇದು ಕಾಂಗ್ರೆಸ್ ಪಾಳೆಯದಲ್ಲೇ ಯಾವ ರೀತಿ ಲೆಕ್ಕಾಚಾರ ಇರಬಹುದು ಅನ್ನೋ ಒಂದು ಅನಾಲಿಸಿಸ್, ವಿಶ್ಲೇಷಣೆ ನಿಮ್ಗೆ. ಮತ್ತೆ ಅಗೈನ್ ಐ ಕೀಪ್ ಆನ್ ಟೆಲ್ಲಿಂಗ್ ಯು, ಏನು ಅಂತ ಹೇಳಿದ್ರೆ ಈ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಅಷ್ಟೇ ಈ ವಿಚಾರವನ್ನು ನಮಗೆ ಚರ್ಚೆಗೆ ಬರ್ತಾ ಇದೆ. ಆದರೆ ಇನ್ನು ಉಳಿದಿರುವಂಥ ದಿನಗಳಲ್ಲಿ ಏನ್ ಬೇಕಾದರೂ ಆಗ್ಬಹುದು.